ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ವಂದನೆಗಳೊಂದಿಗೆ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ದೇವರು ನಮ್ಮ ಸಂಗಡ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಹೃದಯದಲ್ಲಿ ವಾಸ ಮಾಡಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನವಾಗಿದೆ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ದೇವರು ಒಂದು ಮಹಾ ವಾಕ್ಯವನ್ನು ನಮಗೆ ಇಂದು ಕೊಟ್ಟಿದ್ದಾರೆ. ದೇವರು ಯುಗದ ಸಮಾಪ್ತಿವರೆಗೂ ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ಹೇಳಿದ್ದಾರೆ. ದೇವರು ಯೇಸು ತನ್ನ ಶಿಷ್ಯರಿಗೆ ಈ ಮಾತನ್ನು ಹೇಳಿದರು. ಏಕೆಂದರೆ ಬೋಧಿಸಬೇಕಾದುದು ಯೇಸು ಕ್ರಿಸ್ತನ ವಿಷಯವನ್ನು ನಾವು ಎಂದಿಗೂ ಭಯಪಡಬೇಕಾಗಿಲ್ಲ. ದೇವರು ನಮಗೆ ಅನೇಕರಿಗೆ ಯೇಸು ಕ್ರಿಸ್ತನ ವಿಷಯವನ್ನು ಹೇಳಲು ನಮಗೆ ಯುಗಾದ ಸಮಾಪ್ತಿಯವರೆಗೂ ನಮ್ಮ ಸಂಗಡ ಇದ್ದೇನೆಂದು ವಾಗ್ದಾನ ಮಾಡಿದ್ದಾರೆ. ನಮಗೆ ವಾಗ್ದಾನ ಮಾಡಿದಂಥ ದೇವರು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಅದಾಗಿದೆ ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರ ವಾಕ್ಯವನ್ನು ಪಾಲಿಸಿ ಇತರರಿಗೂ ಬೋಧಿಸಿ ನಮ್ಮ ವಾಕ್ಯಗಳನ್ನು ಇತರರಿಗೆ ಹಂಚಿರಿ ಎಂಬುದಾಗಿ ನಾವು ಪ್ರತಿದಿನವೂ ಹೇಳುವುದು ಇದಾಗಿದೆ ದೇವರ ಮಹತ್ವದ ವಾಕ್ಯ. ಇದನ್ನು ನಾವು ಪ್ರತಿದಿನ ದೇವರ ವಾಕ್ಯವನ್ನು ಓದಿಕೊಳ್ಳೋಣ, ಇತರರಿಗೂ ಸಾರೋಣ, ಇತರರಿಗೋಸ್ಕರವೂ ಪ್ರಾರ್ಥಿಸೋಣ. ಅದಾಗಿದೆ ನಮ್ಮ ಕ್ರಿಸ್ತ ಜೀವಿತವನ್ನು ಮುಂದುವರಿಸಿಕೊಳ್ಳುವಂಥ ಒಂದು ಮುಖ್ಯವಾದ ಆಧಾರ. ಅನೇಕರಿಗೆ ದೇವರ ವಿಷಯವನ್ನು ಸಾರೋಣ ಎಂಬುದಾಗಿ ಹೇಳಲು ಬಯಸುತ್ತೇನೆ. ಈ ವಾಕ್ಯವನ್ನು ಅನೇಕರಿಗೆ ನೀವು ಶೇರ್ ಮಾಡಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಳುಹಿಸಿಕೊಡಿ. ನಿಮ್ಮ ಅಗತ್ಯಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ. ಪ್ರತಿಯೊಬ್ಬರೂ ಈ ವಾಕ್ಯವನ್ನು ಅನೇಕರಿಗೆ ಶೇರ್ ಮಾಡಿ ನೀವು ಸುವಾರ್ತೆಯಲ್ಲಿ ಪಾಲುದಾರರಾಗಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಆಮೆನ್.